ನಂಬಿಕೆಗಳು ಸುಳ್ಳಾದಾಗ ನೊಂದ ಮನಸ್ಸು ಬದಲಾಗುತ್ತದೆಯೇ ಹೊರತು ಅಹಂಕಾರದಿಂದ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ದೇವರನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಯಾರೂ ತನ್ನವರಲ್ಲ ಎಂದು ಪೂರ್ಣ ಹೃದಯದಿಂದ ಭಾವಿಸುವ ಸಮಯ ಬಂದೇ ಬರುತ್ತೆ. ಸಮಯ ಬದಲಾಗಲಿ ಎಂದು ಕಾಯಬೇಡ, ಮೊದಲು ನೀನು ಬದಲಾಗು. ಯಾಕೆಂದರೆ ನೀನು ನಂಬಿದವರೇ ಬದಲಾಗಿ ಪಾಠ ಕಲಿಸಿದ್ದಾರೆ ಅನ್ನೋದು ಮರೆಯಬೇಡ. ನೀವು ತಪ್ಪು ದಾರಿಯಲ್ಲಿ ಎಷ್ಟೋ ದೂರ ಹೋಗಿರಬಹುದು, ಆದರೆ ನೀವು ಈಗಲೂ ತಿರುಗಿ ಸರಿದಾರಿಗೆ ಮರಳಬಹುದು. ಪ್ರತಿ ದೊಡ್ಡ ಸಾಧನೆಯ ಮೊದಲ ಹೆಜ್ಜೆ ಒಂದು ಕನಸಾಗಿರುತ್ತೆ. ಅನ್ಯರು ನಿನ್ನನ್ನು ಅವಮಾನಿಸುತ್ತಾರೆ ಎಂದು ಎಂದಿಗೂ ಕುಗ್ಗದಿರು. ಯಾಕೆಂದರೆ ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರೋದಿಲ್ಲ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂಬುದನ್ನು ಅರಿತರೆ ಮನುಷ್ಯನ ಅಹಂಕಾರ ಅಳಿಯುತ್ತೆ. ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಯಾರನ್ನು ಮೆಚ್ಚಿಸಲು ಬದುಕಬಾರದು, ನಮ್ಮ ಇಚ್ಛೆಯಂತೆ ಬದುಕಬೇಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ತಮ್ಮ ಸಂದರ್ಭದಲ್ಲಿ ತಕ್ಕಂತೆ ಅಳೆದರು. ಇನ್ನು ನಾವ್ಯಾವ ಲೆಕ್ಕ? ಎಲ್ಲರೊಂದಿಗೆ ಇರು, ಎಲ್ಲರ ಜೊತೆ ಇರು, ನಗುತ್ತಲಿರು, ಅಷ್ಟೇ ಬಿಟ್ರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ನೀ ಮರೆಯಲೇಬೇಡ. ಕಳೆದುಕೊಂಡೆ ಎಂದು ವ್ಯಥೆ ಪಡಬೇಡ. ಕಳೆದುಕೊಳ್ಳದೆ ಏನನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ. ಸ್ವರ್ಗವು ಕೂಡ ಸಾವನ್ನೇ ಬಯಸುತ್ತೆ. ಜೀವನಕ್ಕಿಂತ ದೊಡ್ಡ ವಿದ್ಯಾಲಯ, ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ, ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾವುದೂ ಇಲ್ಲ. ನಿಮ್ಮನ್ನು ನೋಯಿಸಿದವರಿಗೆ ನಿಮ್ಮ ಕ್ಷಮೆ ದೊಡ್ಡ ಶಿಕ್ಷೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವನಲ್ಲಿ ನೀನು ಒಬ್ಬನಾಗಬೇಡ. ತಾಳ್ಮೆ ಇರಲಿ, ಮುಂದೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ. ನಮ್ಮವರು ಎನ್ನುವುದೆಲ್ಲ ಭ್ರಮೆ. ಇಲ್ಲಿ ಕೇವಲ ನೀನೊಬ್ಬನೇ, ಇಲ್ಲಿ ಯಾರು ಯಾರಿಗೂ ಆಗೋದಿಲ್ಲ. ಜೀವನದಲ್ಲಿ ಸೋಲನ್ನು ಒಪ್ಪಿಕೊಂಡವರು ಒಂದಲ್ಲ ಒಂದು ದಿನ ವಿಜಯಕ್ಕೆ ಹತ್ತಿರವಾಗುತ್ತಾರೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ. ಬೆಳಕು ಹೇಗೆ ಕತ್ತಲನ್ನು ಗೆಲ್ಲುತ್ತೋ ಹಾಗೆ ಒಳ್ಳೆಯತನ ಕೆಡುಕನ್ನು ಗೆಲ್ಲುತ್ತೆ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿ ಇರುವ ಎಲೆಯವರೆಗೆ ಹೇಗೆ ತಲುಪುತ್ತೋ ಹಾಗೆ ಪ್ರೀತಿಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಭಗವಂತನಿಗೆ ತಲುಪುತ್ತೆ. ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಲೇಬೇಕಾದದ್ದು ಬದುಕು. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ಎಲ್ಲ ಇದೆ ಎಂದು ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಎಂದು. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಂತಿರುವುದು ಒಳ್ಳೆಯದು. ಗೆಲುವಿನ ದಾರಿ ತುಂಬ ಕಷ್ಟ. ಆ ದಾರಿ ಹುಡುಕಲು ಹೊರಟವರು ಯಾವಾಗಲೂ ಒಂಟಿಯಾಗಿರುತ್ತಾರೆ. ದೇವರು ಒಳ್ಳೆಯವರಿಗೆ ಕಷ್ಟಗಳನ್ನು ಕೊಡೋದು ಅವರಿಗೆ ನೋವು ಕೊಡುವುದಕ್ಕಲ್ಲ. ಎಷ್ಟು ಜನ ಅವರ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ಅವರ ಜೊತೆ ನಟಿಸುತ್ತಾ ಇದ್ದಾರೆ ಎಂದು ತಿಳಿಸುವುದಕ್ಕೆ. ಹಲವರು ಭಗವಂತನನ್ನು ಕಲ್ಲಿನಲ್ಲಿಟ್ಟು ಪೂಜಿಸಿದರು, ಕೆಲವರು ಬೆಳ್ಳಿ ಅಥವಾ ಚಿನ್ನದ ಮೂರ್ತಿ ಮಾಡಿ ಪೂಜಿಸಿದರು. ಆದರೆ ಭಗವಂತ ಒಲಿಯುವುದು ಮನಸ್ಸಿನಿಂದ, ಪ್ರೀತಿಯಿಂದ ನೆನಪು ಮಾಡಿದಾಗ ಮಾತ್ರ. ನಿನ್ನೆ ನಾನು ಚತುರನಾಗಿದ್ದೆ, ಅದಕ್ಕೆ ಜಗತ್ತನ್ನೇ ಬದಲಾಯಿಸಲು ಹೊರಟಿದ್ದೆ. ಆದರೆ ಇಂದು ಬುದ್ಧಿವಂತನಾಗಿದ್ದೇನೆ, ಅದಕ್ಕೆ ನನ್ನನ್ನು ನಾನೇ ಬದಲಾಯಿಸಿಕೊಳ್ಳುತ್ತಿದ್ದೇನೆ. ಇತರರನ್ನು ದೂಷಿಸದೆ ಭಗವಂತನನ್ನು ಸದಾ ನೆನೆಯುತ್ತಿರು. ಎಂತಹ ಸಂದರ್ಭದಲ್ಲೂ ಗೊಣಗದೆ ಅವನಲ್ಲಿ ಸಂಪೂರ್ಣ ಶರಣಾಗಿ ಶಾಂತಿಯಿಂದ ನಿನ್ನ ಕಷ್ಟಗಳನ್ನು ಸಹಿಸಿಕೊ. ಯಾಕೆಂದರೆ ನಿನ್ನ ಕರ್ಮಕ್ಕನುಗುಣವಾದ ಫಲ ನಿನಗೆ ಖಂಡಿತವಾಗಿಯೂ ದೊರೆಯುತ್ತೆ. ಸರ್ವಧರ್ಮದ ಮನುಷ್ಯರಿಗೆ ಸದಾ ಒಳ್ಳೆಯದಾಗಲಿ ಎಂದು ಬಯಸುವುದು, ಸದಾ ಶ್ರೇಷ್ಠ ಕರ್ಮಗಳನ್ನು ಮಾಡುವುದು, ಬೇರೆಯವರಿಗೆ ಕಷ್ಟದ ಸಮಯದಲ್ಲಿ ಸತ್ಯ ಹೃದಯದಿಂದ ಸಹಾಯವನ್ನು ಮಾಡುವುದು, ಈ 3 ಗುಣಗಳು ವ್ಯಕ್ತಿಯ ಸೌಂದರ್ಯವನ್ನು ವೃದ್ಧಿಸುತ್ತೆ. ಎಲ್ಲಿಯವರೆಗೆ ಶರೀರವು ಆರೋಗ್ಯವಾಗಿರುತ್ತೋ ಮತ್ತು ಮೃತ್ಯುವು ದೂರದಲ್ಲಿರುತ್ತೋ ಅಲ್ಲಿಯವರೆಗೆ ಆತ್ಮ ಕಲ್ಯಾಣವನ್ನು ಮಾಡಿಕೊ. ಕೊನೆ ಕ್ಷಣದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಸತ್ಯದ ಅರಿವಿಲ್ಲದ ಜಗತ್ತು, ಭಾವನೆಗಳಿಲ್ಲದ ಜಗತ್ತು, ಸ್ವಾರ್ಥದ ಜಗತ್ತು, ದುಃಖದ ಜಗತ್ತು, ಒಟ್ಟಾರೆ ಹೇಳಬೇಕೆಂದರೆ ಘೋರ ಅಂಧಕಾರದಲ್ಲಿ ಮುಳುಗಿರುವ ಜಗತ್ತು. ಮಕ್ಕಳು ಮಕ್ಕಳ ಜೊತೆ ಆಟ ಆಡುತ್ತಾರೆ, ಭಕ್ತರು ದೇವಾನುದೇವತೆಗಳ ಜೊತೆ ಆಟವಾಡುತ್ತಾರೆ. ಆದರೆ ಯೋಗಿ ಮತ್ತು ಜ್ಞಾನಿಯು ಮಾತ್ರ ಒಬ್ಬ ಸೃಷ್ಟಿಕರ್ತ ಪರಮಾತ್ಮನ ಜೊತೆ ಆಟವಾಡುತ್ತಾನೆ.
ನಾವು ನಮ್ಮ ಬದುಕನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ನಮ್ಮ ಆಯ್ಕೆಯ ವಿಷಯವಾಗಿದೆ. ಆದ್ದರಿಂದ ಆದಷ್ಟು ಸಂತೋಷದಾಯಕವಾಗಿ ಬದುಕಲು ಯತ್ನಿಸಬೇಕು. ಸರಳವಾದ ಬದುಕಿನಲ್ಲಿ ಸುಖವನ್ನು ಕಾಣುವ ವಿಧಾನವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು. ಹಾಗಾಗಿ ನಾವು ಭೇಟಿಯಾಗುವ ಪ್ರತಿ ಸ್ಥಳದಲ್ಲಿಯೂ ಆ ಸ್ಥಳದ ಸೌಂದರ್ಯವನ್ನು ಮತ್ತು ಪ್ರತಿಯೊಬ್ಬರಲ್ಲಿಯೂ ಆ ವ್ಯಕ್ತಿಯ ಸರಳತೆಯನ್ನು ನೋಡಬೇಕು. ನಮ್ಮ ಅಂತಃಕರಣವನ್ನು ಕಠಿಣ ಮಾರ್ಗದ ಮೂಲಕ ಶುದ್ಧೀಕರಣಗೊಳಿಸಿದ್ರೆ ಸರ್ವರ ಮನಸ್ಸಿನ ಜೊತೆಗೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ವಾದ ಮಾಡುವುದು ಎಂದರೆ ನಮ್ಮ ಧ್ವನಿಯನ್ನು ಏರಿಸುವುದಲ್ಲ, ಬದಲಾಗಿ ವಿಷಯದೊಳಗಿನ ಸತ್ಯವನ್ನು ಅರಿಯುವುದು. ನಮ್ಮ ಆತ್ಮದೊಳಗಿನ ಸುಪ್ತ ಪ್ರಜ್ಞೆಯು ನಮ್ಮನ್ನು ಮೇಲ್ದರ್ಜೆಗೆ ಕೊಂಡೊಯ್ಯಬಹುದು. ಆದರೆ ಅದೇ ಸ್ಥಾನದಲ್ಲಿ ತಟಸ್ಥತೆಯು ಹೊಂದುವ ಹಂಬಲವಿದ್ದರೆ ಆ ಸ್ಥಾನವು ನಮ್ಮ ಉತ್ತಮ ನಡತೆ ಮತ್ತು ಪಾತ್ರದ ಮೇಲೆ ಅವಲಂಬಿತವಾಗಿರುತ್ತೆ. ನಾವು ನಮ್ಮ ಬದುಕನ್ನು ಪ್ರೀತಿ ಮತ್ತು ವಿಶ್ವಾಸ ಹಾಗೂ ಗೌರವಯುತವನ್ನಾಗಿ ಪರಿವರ್ತಿಸಲು ಮುಂದಾಗಬೇಕು. ಪ್ರೀತಿ, ವಿಶ್ವಾಸ ಮತ್ತು ಗೌರವವಿರದ ನಮ್ಮ ಜೀವನವು ಮರುಭೂಮಿ ಇದ್ದಂತಿರುವುದು. ಯಾವುದೇ ವಿಚಾರಗಳನ್ನು ಅತ್ಯಂತ ನಾಜೂಕುತನದಿಂದ ಚರ್ಚೆ ಮಾಡಬೇಕು. ಮಾತ್ರವಲ್ಲ, ಅದನ್ನು ಕೃತಿರೂಪಕ್ಕೆ ಪರಿವರ್ತಿಸುವ ಸಮಯದಲ್ಲೂ ಅಷ್ಟೇ ನಾಜೂಕತೆಯ ಅವಶ್ಯಕತೆ ಇದೆ. ನಾವು ಬಹಳ ವಿಚಿತ್ರ ಜೀವಿಗಳು. ಯಾಕೆಂದರೆ ನಮಗೆ ನಮ್ಮ ಜ್ಞಾನದ ಬಗ್ಗೆ ಅಹಂಕಾರವಿದೆ. ಆದರೆ ನಮ್ಮ ಅಹಂಕಾರದ ಬಗ್ಗೆ ಹೊಂದಬೇಕಾದ ಜ್ಞಾನದಲ್ಲಿ ಸಂಪೂರ್ಣ ವಿಫಲತೆಯನ್ನು ಹೊಂದಿದ್ದೇವೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುವುದು ಸುಲಭ, ನಾವೇ ಹೊಸ ಮಾರ್ಗವನ್ನು ಕಂಡುಕೊಳ್ಳುವುದು ಕಷ್ಟ. ಹಾಗಲಕಾಯಿಯಂತಹ ಶಿಕ್ಷಣ ರುಚಿಸಿದ್ರೆ ಕಹಿ, ಜೀರ್ಣಿಸಿಕೊಂಡ್ರೆ ಸಿಹಿ. ಬೇರೊಬ್ಬರ ಜೀವನವನ್ನು ಪರಿಪೂರ್ಣತೆಯಿಂದ ಅನುಕರಿಸಿ ಬದುಕುವುದಕ್ಕಿಂತ ನಿಮ್ಮ ಸ್ವಂತ ಹಣೆಬರಹವನ್ನು ಅಪೂರ್ಣವಾಗಿ ಬದುಕುವುದು ಉತ್ತಮ. ಆತ್ಮ ನಾಶವಾಗುವುದಿಲ್ಲ, ಅದು ಶಾಶ್ವತ ಮತ್ತು ಶುದ್ಧ. ಮರಣವೆಂಬುದು ಕೇವಲ ದೇಹದ ಬದಲಾವಣೆ ಮಾತ್ರ. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು, ಆಗ ಅವರೇ ನಿನ್ನ ನೆರಳ ಬಯಸಿ ಬರುತ್ತಾರೆ. ಕರ್ಮ ಮಾಡುವ ಹಕ್ಕು ನಿನಗಿದೆ, ಆದರೆ ಫಲದ ಆಲೋಚನೆ ಬೇಡ. ನಿಷ್ಠೆಯಿಂದ ಕಾರ್ಯನಿರ್ವಹಿಸುವವನು ನಿಜವಾದ ಯೋಗಿಯಾಗುತ್ತಾನೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ವ್ಯಕ್ತಿಯನ್ನು ಬಟ್ಟೆ ಅಥವಾ ಸಂಪತ್ತಿನಿಂದ ಅಳೆಯಲು ಹೋಗಬೇಡ. ವ್ಯಕ್ತಿಗೆ ಗುಣವೇ ಸಂಪತ್ತು, ಸಂಸ್ಕಾರವೇ ಐಶ್ವರ್ಯ. ನೀನು ಒಬ್ಬರಿಗೆ ಏನನ್ನು ಬಯಸುತ್ತೀಯೋ ಅದನ್ನೇ ನಿನಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ಬಯಸೋದಾದರೆ ಒಳ್ಳೆಯದನ್ನು ಬಯಸು, ನಿನಗೂ ಒಳ್ಳೆಯದಾಗುತ್ತೆ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಸಂಬಂಧಗಳು, ಸ್ನೇಹ ಮತ್ತು ಪ್ರೀತಿ ಎಲ್ಲೆಡೆ ಕಂಡುಬರುತ್ತವೆ, ಆದರೆ ಅವುಗಳು ಎಲ್ಲಿ ಗೌರವಿಸಲ್ಪಡುತ್ತೋ ಅಲ್ಲಿ ಮಾತ್ರ ಉಳಿಯುತ್ತೆ. ತಪ್ಪು ಮಾಡಿದೊಡನೆ ನೀವು ಸಣ್ಣವರೆನಿಸೋದಿಲ್ಲ. ತಿದ್ದಿಕೊಂಡು ನಡೆಯದಿದ್ದರೆ ಸಣ್ಣವರಾಗಿ ಬಿಡುತ್ತೀರಿ. ಹಣ ನಿಮ್ಮನ್ನು ಜನ ನೋಡುವಂತೆ ಮಾಡಬಲ್ಲದು, ಆದರೆ ಅವರನ್ನು ಗೆಲ್ಲಲು ನಿಮ್ಮ ಗುಣ ಚೆನ್ನಾಗಿರಬೇಕು. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ರೂಪ ಅಥವಾ ಕುಲವು ಘನತೆಯನ್ನು ಹೆಚ್ಚಿಸೋದಿಲ್ಲ, ಸಂಸ್ಕಾರ ಮಾತ್ರ ಮನುಷ್ಯನ ನಿಜವಾದ ಘನತೆಯನ್ನು ಹೆಚ್ಚಿಸುತ್ತೆ. ನಿಷ್ಠಾವಂತರಾಗಿರಿ, ಆದರೆ ಮೂರ್ಖರಾಗಬೇಡಿ. ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಅನುಮಾನವಿದ್ದರೆ ಶಾಂತವಾಗಿರಿ. ಸಮಯ ಎಲ್ಲರಿಗೂ ಉತ್ತರಿಸುತ್ತೆ.